ಸಿದ್ದರಾಮಯ್ಯ ಅವರು ಅಧಿಕಾರ ಅವಧಿಯನ್ನು ಪೂರ್ಣ ಮಾಡಬೇಕೋ ಬೇಡೋ ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಗಣೇಶ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಎರಡೂವರೆ ವರ್ಷಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ ಅಂತಿದ್ದಾರೆ. ತಾವು ಕೂಡ ಬೆಂಬಲಿಗರು. ಸಿದ್ದರಾಮಯ್ಯ ಅವರು ಇದ್ದರೆ ಮುಂದಿನ ಚುನಾವಣೆ ಗೆಲ್ಲಕ್ಕಾಗುತ್ತೆ ಅನ್ನೋಂಥ ಮಾತನ್ನು ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದು ಹೈಕಮಾಂಡ್ ಪಕ್ಷ. ಈ ಪಕ್ಷದಲ್ಲಿ ಯಾರು ಅಂದರೆ ಅವ್ರ ಅಭಿಪ್ರಾಯಗಳನ್ನ ತಾವೆಲ್ಲರೂ ತಿಳಿಸ್ತಾರೆ. ಅಂದರೆ ಇವಾಗ ಸಿದ್ದರಾಮಯ್ಯ ಸರ್ ಬೆಂಬಲಿಗರು 5 ವರ್ಷ ಇರ್ಬೇಕಂತಂದು ಹೇಳ್ತಾರೆ. ಅಂದರೆ ಅನೇಕ ಜನಗಳು ಅವ್ರವ್ರ ರೀತಿ ಹೇಳ್ತೈತಿ. ಫೈನಲ್ ಆಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದ್ರಂಗೆ ನಾವೆಲ್ಲರೂ ಹೋಗಂತ ಇದು ಮಾಡ್ತೀವಿ. 2023 ಚುನಾವಣೆ ಗೆಲ್ಲಕ್ಕೆ ಸಿದ್ದರಾಮಯ್ಯ ಅವ್ರ ಪಾತ್ರ ಎಷ್ಟಿತ್ತು ಅಂತ ನಿಮಗೂ ಗೊತ್ತಿದೆ. ನೀವು ಆಯ್ತಾ, ಈಗ ಕೊನೆಯದಾಗಿ ಯಡಿಯೂರಪ್ಪನವ್ರನ್ನ ಇಳಿಸಿ BJP ಯಾವೆಲ್ಲ ಹಂತಕ್ಕೆ ಹೋಯ್ತು ಅಂತ ನಿಮ್ಗೆ ಗೊತ್ತಿದೆ. ಈಗ 2028 ಚುನಾವಣೆ ಕತೆ ಹೇಗೆ ಅಂತ ನೋಡ್ರಿ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದಕ್ಕೆಲ್ಲ ಇವತ್ತೇನು 138 ಜನ ಏನು ಶಾಸಕರಿದ್ದೀವಿ ಎಲ್ಲರೂ ಬದ್ಧವಾಗಿದ್ವಿ. ಹೈಕಮಾಂಡ್ ನಿರ್ಧಾರನೇ ಅದು ಫೈನಲ್. ಈಗಾಗಲೇ ಸಿದ್ದರಾಮಯ್ಯ ಅವರು ಚುನಾವಣೆ ನಿಲ್ಲಲ್ಲ ಅಂತ ಹಿಂದೆ ಹೇಳಿದ್ದಾರೆ. ಈಗ ಅವ್ರು 2028 ನಿಲ್ಬೇಕಾ ಬೇಡವಾ ಅನ್ನೋಂಥದ್ದು. ಸರ್, ಸಾಹೇಬರಿಗೆ ಅವ್ರ ಆಲೋಚನೆಗೆ ಬಿಟ್ಟಿದ್ದೆ. ಯಾಕಂದ್ರೆ ನಾವು ಅವ್ರ ಮನಸ್ಥಿತಿ ಹೆಂಗೆ ಹೇಳೋಕ್ಕಾಗ್ತೈತಿ. ಹಂಗಾಗಿ ಅವ್ರು ಏನು ತೀರ್ಮಾನ ಮಾಡಿದ್ರು ಕೂಡ ಸ್ವಾಗತ. ಈ 2.5 ವರ್ಷದ ಅಧಿಕಾರ ಹಂಚಿಕೆ ಆಗಿದೆಯಾ ಸರ್, ಅಥವಾ ಶಾಸಕಾಂಗ ಪಕ್ಷ ನಿರ್ಧಾರ ಮಾಡುತ್ತೆ ಅದನ್ನು ಅಂತ? ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ನಮಗೆ. ಹೈಕಮಾಂಡ್ ಏನು ಇದು ಮಾಡ್ತೈತಿ, ಇಡೀ ರಾಜ್ಯದಾಗ ಒಳ್ಳೆ ರೀತಿಯಲ್ಲಿ ಸಹ ಅಧಿಕಾರ ನಡ್ಕೊಂಡು ಹೋಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಿದೆ ಅದಕ್ಕೆ ಬದ್ಧವಾಗಿರ್ತೀವಿ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡೋದು ಸರ್, ಶಾಸಕರ ನಿರ್ಧಾರ ಏನು ಇಲ್ಲವಾಗಿದ್ರೆ ಸರ್? ಏನು ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಂತ ಗಣೇಶ್ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕಡೆ. ಇದು ನಿಮ್ಮ ಧ್ವನಿ. ಸಿದ್ದರಾಮಯ್ಯ ಅವರು ಅಧಿಕಾರ ಅವಧಿಯನ್ನು ಪೂರ್ಣ ಮಾಡಬೇಕೋ ಬೇಡೋ ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಗಣೇಶ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಎರಡೂವರೆ ವರ್ಷಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ ಅಂತಿದ್ದಾರೆ. ತಾವು ಕೂಡ ಬೆಂಬಲಿಗರು. ಸಿದ್ದರಾಮಯ್ಯ ಅವರು ಇದ್ದರೆ ಮುಂದಿನ ಚುನಾವಣೆ ಗೆಲ್ಲಕ್ಕಾಗುತ್ತೆ ಅನ್ನೋಂಥ ಮಾತನ್ನು ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದು ಹೈಕಮಾಂಡ್ ಪಕ್ಷ. ಈ ಪಕ್ಷದಲ್ಲಿ ಯಾರು ಅಂದರೆ ಅವ್ರ ಅಭಿಪ್ರಾಯಗಳನ್ನ ತಾವೆಲ್ಲರೂ ತಿಳಿಸ್ತಾರೆ. ಅಂದರೆ ಇವಾಗ ಸಿದ್ದರಾಮಯ್ಯ ಸರ್ ಬೆಂಬಲಿಗರು 5 ವರ್ಷ ಇರ್ಬೇಕಂತಂದು ಹೇಳ್ತಾರೆ. ಅಂದರೆ ಅನೇಕ ಜನಗಳು ಅವ್ರವ್ರ ರೀತಿ ಹೇಳ್ತೈತಿ. ಫೈನಲ್ ಆಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದ್ರಂಗೆ ನಾವೆಲ್ಲರೂ ಹೋಗಂತ ಇದು ಮಾಡ್ತೀವಿ. 2023 ಚುನಾವಣೆ ಗೆಲ್ಲಕ್ಕೆ ಸಿದ್ದರಾಮಯ್ಯ ಅವ್ರ ಪಾತ್ರ ಎಷ್ಟಿತ್ತು ಅಂತ ನಿಮಗೂ ಗೊತ್ತಿದೆ. ನೀವು ಆಯ್ತಾ, ಈಗ ಕೊನೆಯದಾಗಿ ಯಡಿಯೂರಪ್ಪನವ್ರನ್ನ ಇಳಿಸಿ BJP ಯಾವೆಲ್ಲ ಹಂತಕ್ಕೆ ಹೋಯ್ತು ಅಂತ ನಿಮ್ಗೆ ಗೊತ್ತಿದೆ. ಈಗ 2028 ಚುನಾವಣೆ ಕತೆ ಹೇಗೆ ಅಂತ ನೋಡ್ರಿ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದಕ್ಕೆಲ್ಲ ಇವತ್ತೇನು 138 ಜನ ಏನು ಶಾಸಕರಿದ್ದೀವಿ ಎಲ್ಲರೂ ಬದ್ಧವಾಗಿದ್ವಿ. ಹೈಕಮಾಂಡ್ ನಿರ್ಧಾರನೇ ಅದು ಫೈನಲ್. ಈಗಾಗಲೇ ಸಿದ್ದರಾಮಯ್ಯ ಅವರು ಚುನಾವಣೆ ನಿಲ್ಲಲ್ಲ ಅಂತ ಹಿಂದೆ ಹೇಳಿದ್ದಾರೆ. ಈಗ ಅವ್ರು 2028 ನಿಲ್ಬೇಕಾ ಬೇಡವಾ ಅನ್ನೋಂಥದ್ದು. ಸರ್, ಸಾಹೇಬರಿಗೆ ಅವ್ರ ಆಲೋಚನೆಗೆ ಬಿಟ್ಟಿದ್ದೆ. ಯಾಕಂದ್ರೆ ನಾವು ಅವ್ರ ಮನಸ್ಥಿತಿ ಹೆಂಗೆ ಹೇಳೋಕ್ಕಾಗ್ತೈತಿ. ಹಂಗಾಗಿ ಅವ್ರು ಏನು ತೀರ್ಮಾನ ಮಾಡಿದ್ರು ಕೂಡ ಸ್ವಾಗತ. ಈ 2.5 ವರ್ಷದ ಅಧಿಕಾರ ಹಂಚಿಕೆ ಆಗಿದೆಯಾ ಸರ್, ಅಥವಾ ಶಾಸಕಾಂಗ ಪಕ್ಷ ನಿರ್ಧಾರ ಮಾಡುತ್ತೆ ಅದನ್ನು ಅಂತ? ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ನಮಗೆ. ಹೈಕಮಾಂಡ್ ಏನು ಇದು ಮಾಡ್ತೈತಿ, ಇಡೀ ರಾಜ್ಯದಾಗ ಒಳ್ಳೆ ರೀತಿಯಲ್ಲಿ ಸಹ ಅಧಿಕಾರ ನಡ್ಕೊಂಡು ಹೋಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಿದೆ ಅದಕ್ಕೆ ಬದ್ಧವಾಗಿರ್ತೀವಿ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡೋದು ಸರ್, ಶಾಸಕರ ನಿರ್ಧಾರ ಏನು ಇಲ್ಲವಾಗಿದ್ರೆ ಸರ್? ಏನು ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಂತ ಗಣೇಶ್ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕಡೆ. ಇದು ನಿಮ್ಮ ಧ್ವನಿ. ಸಿದ್ದರಾಮಯ್ಯ ಅವರು ಅಧಿಕಾರ ಅವಧಿಯನ್ನು ಪೂರ್ಣ ಮಾಡಬೇಕೋ ಬೇಡೋ ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಗಣೇಶ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಎರಡೂವರೆ ವರ್ಷಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ ಅಂತಿದ್ದಾರೆ. ತಾವು ಕೂಡ ಬೆಂಬಲಿಗರು. ಸಿದ್ದರಾಮಯ್ಯ ಅವರು ಇದ್ದರೆ ಮುಂದಿನ ಚುನಾವಣೆ ಗೆಲ್ಲಕ್ಕಾಗುತ್ತೆ ಅನ್ನೋಂಥ ಮಾತನ್ನು ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದು ಹೈಕಮಾಂಡ್ ಪಕ್ಷ. ಈ ಪಕ್ಷದಲ್ಲಿ ಯಾರು ಅಂದರೆ ಅವ್ರ ಅಭಿಪ್ರಾಯಗಳನ್ನ ತಾವೆಲ್ಲರೂ ತಿಳಿಸ್ತಾರೆ. ಅಂದರೆ ಇವಾಗ ಸಿದ್ದರಾಮಯ್ಯ ಸರ್ ಬೆಂಬಲಿಗರು 5 ವರ್ಷ ಇರ್ಬೇಕಂತಂದು ಹೇಳ್ತಾರೆ. ಅಂದರೆ ಅನೇಕ ಜನಗಳು ಅವ್ರವ್ರ ರೀತಿ ಹೇಳ್ತೈತಿ. ಫೈನಲ್ ಆಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದ್ರಂಗೆ ನಾವೆಲ್ಲರೂ ಹೋಗಂತ ಇದು ಮಾಡ್ತೀವಿ. 2023 ಚುನಾವಣೆ ಗೆಲ್ಲಕ್ಕೆ ಸಿದ್ದರಾಮಯ್ಯ ಅವ್ರ ಪಾತ್ರ ಎಷ್ಟಿತ್ತು ಅಂತ ನಿಮಗೂ ಗೊತ್ತಿದೆ. ನೀವು ಆಯ್ತಾ, ಈಗ ಕೊನೆಯದಾಗಿ ಯಡಿಯೂರಪ್ಪನವ್ರನ್ನ ಇಳಿಸಿ BJP ಯಾವೆಲ್ಲ ಹಂತಕ್ಕೆ ಹೋಯ್ತು ಅಂತ ನಿಮ್ಗೆ ಗೊತ್ತಿದೆ. ಈಗ 2028 ಚುನಾವಣೆ ಕತೆ ಹೇಗೆ ಅಂತ ನೋಡ್ರಿ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದಕ್ಕೆಲ್ಲ ಇವತ್ತೇನು 138 ಜನ ಏನು ಶಾಸಕರಿದ್ದೀವಿ ಎಲ್ಲರೂ ಬದ್ಧವಾಗಿದ್ವಿ. ಹೈಕಮಾಂಡ್ ನಿರ್ಧಾರನೇ ಅದು ಫೈನಲ್. ಈಗಾಗಲೇ ಸಿದ್ದರಾಮಯ್ಯ ಅವರು ಚುನಾವಣೆ ನಿಲ್ಲಲ್ಲ ಅಂತ ಹಿಂದೆ ಹೇಳಿದ್ದಾರೆ. ಈಗ ಅವ್ರು 2028 ನಿಲ್ಬೇಕಾ ಬೇಡವಾ ಅನ್ನೋಂಥದ್ದು. ಸರ್, ಸಾಹೇಬರಿಗೆ ಅವ್ರ ಆಲೋಚನೆಗೆ ಬಿಟ್ಟಿದ್ದೆ. ಯಾಕಂದ್ರೆ ನಾವು ಅವ್ರ ಮನಸ್ಥಿತಿ ಹೆಂಗೆ ಹೇಳೋಕ್ಕಾಗ್ತೈತಿ. ಹಂಗಾಗಿ ಅವ್ರು ಏನು ತೀರ್ಮಾನ ಮಾಡಿದ್ರು ಕೂಡ ಸ್ವಾಗತ. ಈ 2.5 ವರ್ಷದ ಅಧಿಕಾರ ಹಂಚಿಕೆ ಆಗಿದೆಯಾ ಸರ್, ಅಥವಾ ಶಾಸಕಾಂಗ ಪಕ್ಷ ನಿರ್ಧಾರ ಮಾಡುತ್ತೆ ಅದನ್ನು ಅಂತ? ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ನಮಗೆ. ಹೈಕಮಾಂಡ್ ಏನು ಇದು ಮಾಡ್ತೈತಿ, ಇಡೀ ರಾಜ್ಯದಾಗ ಒಳ್ಳೆ ರೀತಿಯಲ್ಲಿ ಸಹ ಅಧಿಕಾರ ನಡ್ಕೊಂಡು ಹೋಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಿದೆ ಅದಕ್ಕೆ ಬದ್ಧವಾಗಿರ್ತೀವಿ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡೋದು ಸರ್, ಶಾಸಕರ ನಿರ್ಧಾರ ಏನು ಇಲ್ಲವಾಗಿದ್ರೆ ಸರ್? ಏನು ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಂತ ಗಣೇಶ್ ಅವರ ಮಾತು. ಕ್ಯಾಮ್ರಾಮನ್
ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್ ರಿಪಬ್ಲಿಕ್ ಕಡೆ ಇದು ನಿಮ್ಮ ಧ್ವನಿ. ಸಿದ್ದರಾಮಯ್ಯ ಅವರು ಅಧಿಕಾರ ಅವಧಿಯನ್ನು ಪೂರ್ಣ ಮಾಡಬೇಕೋ ಬೇಡ ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಗಣೇಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, 2 ವರ್ಷಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ ಅಂತಿದ್ದಾರೆ. ತಾವು ಕೂಡ ಬೆಂಬಲಿಗರು. ಸಿದ್ದರಾಮಯ್ಯ ಅವರು ಇದ್ದರೆ ಮುಂದಿನ ಚುನಾವಣೆ ಗೆಲ್ಲಕ್ಕಾಗುತ್ತೆ ಅನ್ನೋಂಥ ಮಾತನ್ನು ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದು ಹೈಕಮಾಂಡ್ ಪಕ್ಷ. ಈ ಪಕ್ಷದಲ್ಲಿ ಯಾರು ಅಂದರೆ ಅವ್ರ ಅಭಿಪ್ರಾಯಗಳು ತಾವೆಲ್ಲರೂ ತಿಳಿಸ್ತಾರೆ. ಅಂದರೆ ಇವಾಗ ಸಿದ್ದರಾಮಯ್ಯ ಸರ್ ಬೆಂಬಲಿಗರು 5 ವರ್ಷ ಇರ್ಬೇಕಂತಂದು ಹೇಳ್ತಾರೆ. ಅಂದರೆ ಅನೇಕ ಜನಗಳು ಅವ್ರವ್ರ ರೀತಿ ಹೇಳ್ತೈತಿ. ಫೈನಲ್ ಆಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದ್ರಂಗೆ ನಾವೆಲ್ಲರೂ ಹೋಗಂತ ಇದು ಮಾಡ್ತೀವಿ. ಈ 2023 ಚುನಾವಣೆ ಗೆಲ್ಲಕ್ಕೆ ಸಿದ್ದರಾಮಯ್ಯ ಅವ್ರ ಪಾತ್ರ ಎಷ್ಟಿತ್ತು ಅಂತ ನಿಮಗೂ ಗೊತ್ತಿದೆ. ನೀವು ಆಯ್ತಾ, ಈಗ ಮುಂದಿನ ಈಗ ಕೊನೆಯದಾಗಿ ಯಡಿಯೂರಪ್ಪನವ್ರನ್ನ ಇಳಿಸಿ BJP ಯಾವೆಲ್ಲ ಹಂತಕ್ಕೆ ಹೋಯ್ತು ಅಂತ ನಿಮ್ಗೆ ಗೊತ್ತಿದೆ. ಈಗ 2028 ಚುನಾವಣೆ ಕಥೆ ಹೇಗೆ ಅಂತ ನೋಡ್ರಿ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದಕ್ಕೆಲ್ಲ ಇವತ್ತೇನು 138 ಜನ ಏನು ಶಾಸಕರಿದ್ದೀವಿ ಎಲ್ಲರೂ ಬದ್ಧವಾಗಿದ್ದೀವಿ. ಹೈಕಮಾಂಡ್ ನಿರ್ಧಾರನೇ ಅದು ಫೈನಲ್. ಈಗಾಗಲೇ ಸಿದ್ದರಾಮಯ್ಯ ಅವರು ಚುನಾವಣೆ ನಿಲ್ಲಲ್ಲ ಅಂತ ಹಿಂದೆ ಹೇಳಿದ್ದಾರೆ. ಈಗ ಅವ್ರು 2028ಕ್ಕೆ ನಿಲ್ಬೇಕಾ ಬೇಡವಾ ಅನ್ನುವಂಥದ್ದು. ಸರ್, ಸಾಹೇಬರಿಗೆ ಅವ್ರ ಆಲೋಚನೆ ಬಿಟ್ಟಿದ್ದು. ಯಾಕಂದ್ರೆ ನಾವು ಅವ್ರ ಮನಸ್ಥಿತಿ ಹೆಂಗೆ ಹೇಳೋಕ್ಕಾಗ್ತೈತಿ. ಹಂಗಾಗಿ ಅವ್ರು ಏನು ತೀರ್ಮಾನ ಮಾಡಿದ್ರು ಕೂಡ ಸ್ವಾಗತ. ಈ 2.5 ವರ್ಷದ ಅಧಿಕಾರ ಹಂಚಿಕೆ ಆಗಿದೆಯಾ ಸರ್, ಅಥವಾ ಶಾಸಕಾಂಗ ಪಕ್ಷ ನಿರ್ಧಾರ ಮಾಡುತ್ತಾ ಅದನ್ನು ಅಂತ? ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ನಮಗೆ. ಹೈಕಮಾಂಡ್ ಏನು ಇದು ಮಾಡ್ತೈತಿ, ಇಡೀ ರಾಜ್ಯದಾಗ ಒಳ್ಳೆ ರೀತಿಯಲ್ಲಿ ಸಹ ಅಧಿಕಾರ ನಡ್ಕೊಂಡು ಹೋಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಿದೆ ಅದಕ್ಕೆ ಬದ್ಧವಾಗಿರ್ತೀವಿ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡೋದು ಸರ್, ಶಾಸಕರ ನಿರ್ಧಾರ ಏನಿಲ್ಲ ಆಗಿದ್ರೆ ಸರ್. ಏನು ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಂತ ಗಣೇಶ್ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್ ರಿಪಬ್ಲಿಕ್ ಕಡೆ ಇದು ನಿಮ್ಮ ಧ್ವನಿ. ಸಿದ್ದರಾಮಯ್ಯ ಅವರು ಅಧಿಕಾರ ಅವಧಿಯನ್ನು ಪೂರ್ಣ ಮಾಡಬೇಕೋ ಬೇಡ ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಗಣೇಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, 2 ವರ್ಷಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ ಅಂತಿದ್ದಾರೆ. ತಾವು ಕೂಡ ಬೆಂಬಲಿಗರು. ಸಿದ್ದರಾಮಯ್ಯ ಅವರು ಇದ್ದರೆ ಮುಂದಿನ ಚುನಾವಣೆ ಗೆಲ್ಲಕ್ಕಾಗುತ್ತೆ ಅನ್ನೋಂಥ ಮಾತನ್ನು ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದು ಹೈಕಮಾಂಡ್ ಪಕ್ಷ. ಈ ಪಕ್ಷದಲ್ಲಿ ಯಾರು ಅಂದರೆ ಅವ್ರ ಅಭಿಪ್ರಾಯಗಳು ತಾವೆಲ್ಲರೂ ತಿಳಿಸ್ತಾರೆ. ಅಂದರೆ ಇವಾಗ ಸಿದ್ದರಾಮಯ್ಯ ಸರ್ ಬೆಂಬಲಿಗರು 5 ವರ್ಷ ಇರ್ಬೇಕಂತಂದು ಹೇಳ್ತಾರೆ. ಅಂದರೆ ಅನೇಕ ಜನಗಳು ಅವ್ರವ್ರ ರೀತಿ ಹೇಳ್ತೈತಿ. ಫೈನಲ್ ಆಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದ್ರಂಗೆ ನಾವೆಲ್ಲರೂ ಹೋಗಂತ ಇದು ಮಾಡ್ತೀವಿ. ಈ 2023 ಚುನಾವಣೆ ಗೆಲ್ಲಕ್ಕೆ ಸಿದ್ದರಾಮಯ್ಯ ಅವ್ರ ಪಾತ್ರ ಎಷ್ಟಿತ್ತು ಅಂತ ನಿಮಗೂ ಗೊತ್ತಿದೆ. ನೀವು ಆಯ್ತಾ, ಈಗ ಮುಂದಿನ ಈಗ ಕೊನೆಯದಾಗಿ ಯಡಿಯೂರಪ್ಪನವ್ರನ್ನ ಇಳಿಸಿ BJP ಯಾವೆಲ್ಲ ಹಂತಕ್ಕೆ ಹೋಯ್ತು ಅಂತ ನಿಮ್ಗೆ ಗೊತ್ತಿದೆ. ಈಗ 2028 ಚುನಾವಣೆ ಕಥೆ ಹೇಗೆ ಅಂತ ನೋಡ್ರಿ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದಕ್ಕೆಲ್ಲ ಇವತ್ತೇನು 138 ಜನ ಏನು ಶಾಸಕರಿದ್ದೀವಿ ಎಲ್ಲರೂ ಬದ್ಧವಾಗಿದ್ದೀವಿ. ಹೈಕಮಾಂಡ್ ನಿರ್ಧಾರನೇ ಅದು ಫೈನಲ್. ಈಗಾಗಲೇ ಸಿದ್ದರಾಮಯ್ಯ ಅವರು ಚುನಾವಣೆ ನಿಲ್ಲಲ್ಲ ಅಂತ ಹಿಂದೆ ಹೇಳಿದ್ದಾರೆ. ಈಗ ಅವ್ರು 2028ಕ್ಕೆ ನಿಲ್ಬೇಕಾ ಬೇಡವಾ ಅನ್ನುವಂಥದ್ದು. ಸರ್, ಸಾಹೇಬರಿಗೆ ಅವ್ರ ಆಲೋಚನೆ ಬಿಟ್ಟಿದ್ದು. ಯಾಕಂದ್ರೆ ನಾವು ಅವ್ರ ಮನಸ್ಥಿತಿ ಹೆಂಗೆ ಹೇಳೋಕ್ಕಾಗ್ತೈತಿ. ಹಂಗಾಗಿ ಅವ್ರು ಏನು ತೀರ್ಮಾನ ಮಾಡಿದ್ರು ಕೂಡ ಸ್ವಾಗತ. ಈ 2.5 ವರ್ಷದ ಅಧಿಕಾರ ಹಂಚಿಕೆ ಆಗಿದೆಯಾ ಸರ್, ಅಥವಾ ಶಾಸಕಾಂಗ ಪಕ್ಷ ನಿರ್ಧಾರ ಮಾಡುತ್ತಾ ಅದನ್ನು ಅಂತ? ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ನಮಗೆ. ಹೈಕಮಾಂಡ್ ಏನು ಇದು ಮಾಡ್ತೈತಿ, ಇಡೀ ರಾಜ್ಯದಾಗ ಒಳ್ಳೆ ರೀತಿಯಲ್ಲಿ ಸಹ ಅಧಿಕಾರ ನಡ್ಕೊಂಡು ಹೋಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಿದೆ ಅದಕ್ಕೆ ಬದ್ಧವಾಗಿರ್ತೀವಿ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡೋದು ಸರ್, ಶಾಸಕರ ನಿರ್ಧಾರ ಏನಿಲ್ಲ ಆಗಿದ್ರೆ ಸರ್. ಏನು ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಂತ ಗಣೇಶ್ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್ ರಿಪಬ್ಲಿಕ್ ಕಡೆ ಇದು ನಿಮ್ಮ ಧ್ವನಿ.